ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳೋ ಹಾಗೆ ಮಾಡಿರುವಂತಹ ನೇಹಾ ಹಿರೇಮಠ ಕೊಲೆ ಪ್ರಕರಣ ಈಗ ರಾಜಕೀಯ ತಿರುವನ್ನು ಕೂಡ ಪಡ್ಕೊಂಡಿರುವಂಥದ್ದು. ಹೀಗಾಗಿ ರಾಜಕೀಯ ನಾಯಕರು ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ನಿಟ್ಟಿನಲ್ಲಿ ಪ್ರಕರಣದ ಲಾಭವನ್ನು ಪಡೆಯೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೇಹಾ ನಿವಾಸಕ್ಕೆ ರಾಜಕೀಯ ನಾಯಕರ ದಂಡು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಜೆಪಿ ನಡ್ಡಾ. ಹುಬ್ಬಳ್ಳಿ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣ ರಾಜಕೀಯ ಸ್ವರೂಪ ಪಡೆಯಲಾರಂಭಿಸಿದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ದಾಳವನ್ನಾಗಿಸುವ ಪ್ರಯತ್ನ ಜೋರಾಗಿ ಸಾಗಿದೆ. ಇದೇ ನಿಟ್ಟಿನಲ್ಲಿ ನೇಹಾ ನಿವಾಸಕ್ಕೆ ರಾಜಕೀಯ ನಾಯಕರ ದಂಡೆ ಹರಿದು ಬರ್ತಿದೆ. ಇಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಭೇಟಿ ನೀಡಿದ್ದು ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇದೇ ವೇಳೆ ಮಾತನಾಡಿದ ನಡ್ಡಾ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. मानवता पर एक गहरा आघात भारतीय जनता पार्टी. ಇನ್ನು ನೇಹಾ ನಿವಾಸಕ್ಕೆ ಅಂಜುಮನ್ ಎ ಇಸ್ಲಾಂ ಸಂಸ್ಥೆಯ ಮಾಜಿ ಸಚಿವ ಎಎಂ ಹಿಂಡಸಗೇರಿ ಮತ್ತು ಮುತವಲ್ಲಿಗಳು, ಮೌಲ್ವಿಗಳು ಮತ್ತು ಮುಸ್ಲಿಂ ಮುಖಂಡರು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಇದೇ ವೇಳೆ ಮಾತನಾಡಿದ ಹಿಂಡಸಗೇರಿ, ಆರೋಪಿ ಪರ ಮುಸ್ಲಿಂ ವಕೀಲರು ವಕಾಲತ್ತು ವಹಿಸದಿರಲು ತೀರ್ಮಾನಿಸಲಾಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿ ತನಿಖೆ ಮಾಡಬೇಕು. 90 ದಿನಗಳಲ್ಲಿ ಪ್ರಕರಣದ ತೀರ್ಪು ಬರಬೇಕು ಅಂತ ಆಗ್ರಹಿಸಿದ್ರು. ಗಾಂಜಾ ಮತ್ತೇನೋ ಸಿಗ್ತೈತೆ ಅಂತ ನನಗೆ ನೋಡಿಲ್ಲ, ಗೊತ್ತಿಲ್ಲ. ಮತ್ತೆ ಯಾವಾಗ ಪೊಲೀಸ್ ಆಫೀಸರ್ ಪೀಸ್ ಕಮಿಟಿ ಕರೀತಾರೆ ಅವಾಗೂ ನಾನು ಒತ್ತಾಯ ಮಾಡ್ತೇನೆ. ನೋಡ್ರಿ, ನಿಮ್ಗೆ ಗುರ್ತಿರ್ತದ, ನಮ್ಮ ಬ್ಲಾಕ್ದಲ್ಲಿ ಯಾರು ಇದ್ರೆ ಹೇಳ್ರಿ, ನಾವು ಬರ್ತೀವಿ. ಯಾರು ಇರಲಿ, ಮುಸಲ್ಮಾನ ಇರಲಿ, ಹಿಂದೂ ಇರಲಿ, ಎಸ್ ಸಿ ಇರಲಿ, ನಾವು ಅವ್ರ ತಾಯಿ ತಂದೆ ಹೇಳ್ತೀವಿ. ಹೊರಗೆ ಕಡೆ ಮತ್ತು ನೀವು ಸಲಹೆಯನ್ನು ಕೊಟ್ಟಿರಿ. ನಿನ್ನೆ ನಾವು ಮಾತಾಡಿದ್ವಿ. ಈಗಲೂ ನಾನು ನಿಮ್ಮ ಮುಖಾಂತರ ಮೌಲಾನಾ ಸಾಹೇಬರಿಗೆ. ಇನ್ನು ನೇಹಾ ನಿವಾಸಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಈ ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಒಪ್ಪಿಸುವಂತೆ ಮನವಿ ಮಾಡ್ತೇನೆ ಅಂತ ಹೇಳಿದ್ರು. ರಾಜಕೀಯವಾಗಿ ಯಾರು ಸಾವನ್ನ ದುರ್ಬಳಕೆ ಮಾಡಿಕೊಳ್ಳಬೇಡಿ ಅಂತ ಮನವಿ ಮಾಡಿದ್ರು. ಈ ಮಧ್ಯೆ ಇವತ್ತು ನಿರಂಜನ ಮನೆಗೆ ಮಾಜಿ ಸಂಸದ ವಿಜಯ್ ಸಂಕೇಶ್ವರ್, ಶಾಸಕ ಶ್ರೀನಿವಾಸ ಮಾನೆ, ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್, ಕೆಲ ಮಠಾಧೀಶರು ಮತ್ತಿತರರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದ್ರು. ಕೊಲೆ ಮಾಡಿದವನ್ನ ಆಲ್ರೆಡಿ ಅವನನ್ನು ಹಿಡಿದಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮತ್ತು ಎವಿಡೆನ್ಸಸ್ನೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎವಿಡೆನ್ಸಸ್ ಭಾಳ ಮುಖ್ಯ ನ್ಯಾಯಾಲಯಕ್ಕೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಬೇಕು, ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಒಟ್ಟಾರೆ ನೇಹಾ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಚುನಾವಣಾ ಹೊಸ್ತಿಲಲ್ಲಿ ಪ್ರಕರಣ ಬಿಜೆಪಿ ನಾಯಕರ ಕೈಗೆ ಅಸ್ತ್ರವಾಗಿಸಿರುವುದಂತೂ ಸುಳ್ಳಲ್ಲ. ಯಾರೇ ಆಗಲಿ ಸಾವಿನ ವಿಚಾರದಲ್ಲಿ ರಾಜಕೀಯ ಮಾಡೋದು ಬಿಟ್ಟು ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕಿದೆ. ಕಲ್ಮೇಶ್ ಮಂಡ್ಯಾಳ, ಜಿ ಕನ್ನಡ ನ್ಯೂಸ್, ಹುಬ್ಬಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.